ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ತುಲಾರಾಶಿಯ ಆತ್ಮೀಯ ಬಂಧುಗಳೇ, ನಿಮಗೆ ಹೃದಯಪೂರ್ವಕ ಸ್ವಾಗತ. ಇಂದು ತುಲಾರಾಶಿಯವರ ಜೀವನದಲ್ಲಿ ನಡೀತಿರುವ ಆಂತರಿಕ ಬದಲಾವಣೆಗಳು ಹೊರಗಿನಿಂದ ಕಾಣಿಸದೇ ಇದ್ರೂ ಕೂಡ ಒಳಗಿನಿಂದ ದೊಡ್ಡ ಪರಿವರ್ತನೆಗೆ ಕಾರಣ ಆಗ್ತಾ ಇವೆ. ಈ ಸಮಯವು ಪರೀಕ್ಷೆಯ ಕಾಲವಲ್ಲ, ಇದು ಶುದ್ಧೀಕರಣದ ಕಾಲ. ನಿಮ್ಮನ್ನು ದುರ್ಬಲಗೊಳಿಸಿದ ಘಟನೆಗಳು ಈಗ ನಿಮ್ಮ ಶಕ್ತಿಯ ಮೂಲ ಆಗ್ತಾ ಇವೆ. ಹಿಂದೆ ನಂಬಿ ಮೋಸ ಹೋದ ಸಂಬಂಧಗಳು, ಹಣಕಾಸಿನ ಅಸ್ಥಿರತೆ, ಮನಸ್ಸಿನ ಗೊಂದಲ, ಇವೆಲ್ಲವೂ ನಿಮ್ಮನ್ನ ನಿಲ್ಲಿಸಲು ಅಲ್ಲ, ನಿಮ್ಮನ್ನ ಮುಂದಕ್ಕೆ ಕರೆದೊಯ್ಯಲು ಬಂದ ಪಾಠಗಳು ಎಂಬ ಸತ್ಯವನ್ನು ಈ ದಿನಗಳಲ್ಲೂ ನೀವು ಅರಿತಿದ್ದೀರಿ. ತುಲಾರಾಶಿಯವರು ಸದಾ ಸಮತೋಲನ ಪ್ರತೀಕ, ಆದರೆ ಇತ್ತೀಚೆಗೆ ಆ ಸಮತೋಲನವೇ ಕದಡಿದಂತೆ ಆಗಿತ್ತು. ಕಾರಣ, ನೀವು ನಿಮ್ಮನ್ನು ಮರೆತು ಇತರರಿಗಾಗಿ ಹೆಚ್ಚು ಬದುಕಿದ್ದೀರಿ. ಈಗ ಕಾಲ ಬದಲಾಗಿದೆ. ದೇವಿಯ ಕೃಪೆಯಿಂದ ನಿಮ್ಮ ಆತ್ಮಗೌರವ ಮತ್ತೆ ಎದ್ದು ಬರ್ತಾ ಇದೆ. ನಿಮ್ಮ ಮೌನವೇ ನಿಮ್ಮ ಶಕ್ತಿ, ನಿಮ್ಮ ಸಹನೆಯೇ ನಿಮ್ಮ ಆಯುಧ. ಈ ದಿನಗಳಲ್ಲಿ ಅನಾವಶ್ಯಕ ಮಾತುಕತೆ, ವಿವಾದಗಳಿಂದ ದೂರ ಇದ್ದಷ್ಟು ನಿಮ್ಮ ಜೀವನ ಸುಗಮವಾಗುತ್ತೆ. ಕೆಲವರು ನಿಮ್ಮ ಬಗ್ಗೆ ತಪ್ಪಾಗಿ ಮಾತನಾಡಬಹುದು, ಆದರೆ ಸತ್ಯಕ್ಕೆ ಸಮಯ ಬೇಕು, ಅದು ತಾನೇ ಹೊರಬರುತ್ತೆ. ಕೆಲಸದ ವಿಚಾರದಲ್ಲಿ ನಿಧಾನವಾದ ಪ್ರಗತಿ ಕಾಣಿಸಿದರೂ ಕೂಡ ಅದು ಗಟ್ಟಿ ನೆಲೆಯ ಮೇಲೆ ನಿಂತ ಪ್ರಗತಿಯನ್ನು ಆಗಿರುತ್ತೆ. ನೀವು ಕೇವಲ ತಾತ್ಕಾಲಿಕ ಒಂದು ಟೆಂಪ್ರವರಿ ಲಾಭದ ಹಿಂದೆ ಹೋಗಬೇಡಿ, ಅದರ ಹಿಂದೆ ಓಡಬೇಡಿ. ದೀರ್ಘಕಾಲದ ಸ್ಥಿರತೆಯ ಕಡೆ ಗಮನವನ್ನು ಹರಿಸಿ. ಹಣಕಾಸಿನ ವಿಷಯದಲ್ಲಿ ನಿಯಂತ್ರಣ ಬಹಳ ಮುಖ್ಯ. ಸಾಲ ಕೊಡೋದು, ಸಾಲ ಪಡೆಯೋದು ಎರಡನ್ನೂ ಕೂಡ ಬಿಟ್ಟುಬಿಡಿ. ಸಾಲ ಪಡೆಯುವಾಗ, ಸಾಲ ಕೊಡಬೇಕಾದ್ರೆ ಯೋಚಿಸಿ ನಿರ್ಧಾರವನ್ನು ತೆಗೆದುಕೊಳ್ಳಿ. ಕುಟುಂಬದ ವಿಚಾರದಲ್ಲಿ ಹಿರಿಯರ ಮಾತಿಗೆ ಗೌರವ ನೀಡಿ, ಅವರ ಅನುಭವ ನಿಮಗೆ ದಾರಿ ತೋರಿಸುತ್ತೆ. ಪ್ರೀತಿಯ ವಿಷಯದಲ್ಲಿ ಹಳೆಯ ನೋವುಗಳು ಮತ್ತೆ ನಿಮಗೆ ನೆನಪು ಬರಬಹುದು, ಆದರೆ ಅದರಲ್ಲಿ ಸಿಲುಕಿ ಹಾಕೊಳ್ಳೋಕ್ಕೆ ಹೋಗಬೇಡಿ, ಅದು ಮುಗಿದ ಅಧ್ಯಾಯ. ಹೊಸ ಸಂಬಂಧಕ್ಕೆ ಮನಸ್ಸು ತೆರೆದರೆ ನಿಧಾನವಾಗಿ ಒಳ್ಳೆಯ ಬದಲಾವಣೆ ಅನ್ನೋದು ಬರುತ್ತೆ. ಆರೋಗ್ಯದ ಕಡೆ ಗಮನ ಕೊಡಿ, ವಿಶೇಷವಾಗಿ ನಿದ್ದೆ, ಆಹಾರ ಮತ್ತು ಮಾನಸಿಕ ಶಾಂತಿ. ದಿನಕ್ಕೆ ಕೆಲವು ನಿಮಿಷ ಮೌನವಾಗಿ ಕುಳಿತು ಉಸಿರಾಟದ ಮೇಲೆ ಗಮನ ಹರಿಸೋದ್ರಿಂದ ದೊಡ್ಡ ಪರಿಹಾರ ಸಿಗುತ್ತೆ. ತುಲಾರಾಶಿಯವರಿಗೆ ಈ ಅವಧಿಯಲ್ಲಿ ಶುಕ್ರ ಗ್ರಹದ ಅನುಗ್ರಹ ಹೆಚ್ಚಾಗ್ತಾ ಇದೆ. ಸೌಂದರ್ಯ, ಕಲೆ, ಸಂಗೀತ, ಬರವಣಿಗೆ, ವ್ಯಾಪಾರ ಈ ಕ್ಷೇತ್ರಗಳಲ್ಲಿ ಇರುವವರಿಗೆ ವಿಶೇಷ ಅವಕಾಶಗಳು ಅನ್ನೋದು ಬರುತ್ತೆ. ಮಹಿಳೆಯರಿಗೆ ಆತ್ಮವಿಶ್ವಾಸ ಹೆಚ್ಚಾಗುವ ಸಮಯ. ನಿಮ್ಮ ತೀರ್ಮಾನಗಳನ್ನು ನೀವು ಗೌರವಿಸಿಕೊಳ್ಳಿ, ಇತರರ ಒತ್ತಡಕ್ಕೆ ಮಣಿಯೋದಕ್ಕೆ ಹೋಗಬೇಡಿ. ಪುರುಷರಿಗೆ ಕೆಲಸದ ಜವಾಬ್ದಾರಿಗಳು ಹೆಚ್ಚಾದರೂ ಕೂಡ ಅದೇ ನಿಮ್ಮ ಮುಂದಿನ ಸ್ಥಾನಮಾನಕ್ಕೆ ಕಾರಣವಾಗುತ್ತೆ. ಧೈರ್ಯ ಕಳೆದುಕೊಳ್ಳೋದಕ್ಕೆ ಹೋಗಬೇಡಿ. ದೇವಿಯ ಹೆಸರನ್ನು ನಂಬಿ ಪ್ರತಿದಿನ ಬೆಳಿಗ್ಗೆ ದೀಪ ಹಚ್ಚಿ, ಶುಕ್ರವಾರ ಲಕ್ಷ್ಮೀ ದೇವಿಗೆ ಪ್ರಾರ್ಥನೆ ಮಾಡಿದರೆ ಮನಸ್ಸಿಗೆ ಶಾಂತಿ ಮತ್ತು ಮನೆಯೊಳಗೆ ಸಕಾರಾತ್ಮಕತೆ ಹೆಚ್ಚಾಗುತ್ತೆ. ಕೆಲವರು ನಿಮ್ಮ ಸಹಾಯ ಕೇಳಬಹುದು, ಆದರೆ ನಿಮ್ಮ ಮಿತಿಯನ್ನು ತಿಳಿದು ನೀವು ಸಹಾಯ ಮಾಡಬೇಕು. ನಿಮ್ಮ ಶಕ್ತಿಯನ್ನು ವಿನಾಕಾರಣ ವೇಸ್ಟ್ ಮಾಡೋದಕ್ಕೆ ಹೋಗಬೇಡಿ. ಈ ಸಮಯದಲ್ಲಿ ನಿಮಗೆ ಎಸ್ಪೆಷಲಿ ಪುರುಷರಿಗೆ ಕೆಲಸದ ಜವಾಬ್ದಾರಿ ಹೆಚ್ಚಾದರೂ ಕೂಡ ಅದೇ ನಿಮ್ಮ ಮುಂದಿನ ಸ್ಥಾನಮಾನಕ್ಕೆ ಕಾರಣ ಆಗುತ್ತೆ. ಧೈರ್ಯ ಕಳೆದುಕೊಳ್ಳೋಕೆ ಹೋಗಬೇಡಿ. ದೇವಿಯ ಹೆಸರನ್ನು ನಂಬಿ ಪ್ರತಿದಿನ ಬೆಳಿಗ್ಗೆ ದೀಪ ಹಚ್ಚಿ, ಶುಕ್ರವಾರ ಲಕ್ಷ್ಮೀ ದೇವಿಗೆ ಪ್ರಾರ್ಥನೆ ಮಾಡಿದರೆ ಎಲ್ಲವೂ ಕೂಡ ಒಳ್ಳೆಯದಾಗುತ್ತೆ. ಈ ಸಮಯದಲ್ಲಿ ಹೊಸ ಪ್ರಯಾಣ ಅಥವಾ ಮನೆ ಬದಲಾವಣೆ ಯೋಚನೆ ಬರಬಹುದು. ಆತುರದ ನಿರ್ಧಾರ ಮಾಡೋದಕ್ಕೆ ಹೋಗಬೇಡಿ. ಎಲ್ಲ ಮಾಹಿತಿಯನ್ನು ಪರಿಶೀಲನೆ ಮಾಡಿ ಮುಂದುವರಿಯಿರಿ. ತುಲಾರಾಶಿಯವರ ಜೀವನದಲ್ಲಿ ಇದು ಅಂತ್ಯವಲ್ಲ, ಇದು ಮರುಹುಟ್ಟು. ಹಳೆಯ ಚಿಂತೆಗಳು ನಿಧಾನವಾಗಿ ದೂರ ಆಗ್ತಾ ಇವೆ. ದೇವರು ನಿಮ್ಮನ್ನು ಕೈಬಿಟ್ಟಿಲ್ಲ, ನಿಮ್ಮನ್ನು ತಯಾರು ಮಾಡ್ತಾ ಇದ್ದಾರೆ. ಸರಿಯಾದ ಸಮಯದಲ್ಲಿ ಸರಿಯಾದ ಫಲ ಸಿಗುತ್ತೆ. ನಿಮ್ಮ ನಂಬಿಕೆ, ನಿಮ್ಮ ಶ್ರದ್ಧೆ, ನಿಮ್ಮ ಪರಿಶ್ರಮ ಇವೆರಡೂ ಕೂಡ ಸೇರಿದಾಗ ಅದೃಷ್ಟ ನಿಮ್ಮ ಕೈಯನ್ನು ಹಿಡಿಯುತ್ತೆ. ಧೈರ್ಯದಿಂದ ಮುಂದುವರಿಯಿರಿ. ನಿಮ್ಮ ಒಳಗಿನ ಬೆಳಕು ಮಂಕಾಗೋದಕ್ಕೆ ಬಿಡೋದಕ್ಕೆ ಹೋಗಬೇಡಿ. ಈ ಸಮಯ, ಈ ಟೈಮ್ ಅನ್ನೋದು ನಿಮ್ಮದು. ಈ ಸಮಯದಲ್ಲಿ ದೇವಿಯ ಆಶೀರ್ವಾದ ಸದಾ ನಿಮ್ಮೊಂದಿಗೆ ಇದೆ. ಎಲ್ಲರೂ ಕೂಡ ಜೈ ಶ್ರೀ ಮಾತಾ ದುರ್ಗಾದೇವಿ ಅಂತ ಕಮೆಂಟ್ ಮಾಡಿ. ಎಲ್ಲರೂ ಒಂದು ಲೈಕ್ ಮಾಡಿ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು. ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ.
ಪ್ರೀತಿಯ ತುಲಾರಾಶಿಯ ಆತ್ಮೀಯ ಬಂಧುಗಳೇ, ನಿಮಗೆ ಹೃದಯಪೂರ್ವಕ ಸ್ವಾಗತ. ಇಂದು ತುಲಾರಾಶಿಯವರ ಜೀವನದಲ್ಲಿ ನಡೀತಿರುವ ಆಂತರಿಕ ಬದಲಾವಣೆಗಳು ಹೊರಗಿನಿಂದ ಕಾಣಿಸದೇ ಇದ್ರೂ ಕೂಡ ಒಳಗಿನಿಂದ ದೊಡ್ಡ ಪರಿವರ್ತನೆಗೆ ಕಾರಣ ಆಗ್ತಾ ಇವೆ. ಈ ಸಮಯವು ಪರೀಕ್ಷೆಯ ಕಾಲವಲ್ಲ, ಇದು ಶುದ್ಧೀಕರಣದ ಕಾಲ. ನಿಮ್ಮನ್ನು ದುರ್ಬಲಗೊಳಿಸಿದ ಘಟನೆಗಳು ಈಗ ನಿಮ್ಮ ಶಕ್ತಿಯ ಮೂಲ ಆಗ್ತಾ ಇವೆ. ಹಿಂದೆ ನಂಬಿ ಮೋಸ ಹೋದ ಸಂಬಂಧಗಳು, ಹಣಕಾಸಿನ ಅಸ್ಥಿರತೆ, ಮನಸ್ಸಿನ ಗೊಂದಲ, ಇವೆಲ್ಲವೂ ನಿಮ್ಮನ್ನು ನಿಲ್ಲಿಸಲು ಅಲ್ಲ, ನಿಮ್ಮನ್ನು ಮುಂದಕ್ಕೆ ಕರೆದೊಯ್ಯಲು ಬಂದ ಪಾಠಗಳು ಎಂಬ ಸತ್ಯವನ್ನು ಈ ದಿನಗಳಲ್ಲಿ ನೀವು ಅರಿತಿದ್ದೀರಿ. ತುಲಾರಾಶಿಯವರು ಸದಾ ಸಮತೋಲನ ಪ್ರತೀಕ, ಆದರೆ ಇತ್ತೀಚೆಗೆ ಆ ಸಮತೋಲನವೇ ಕದಡಿದಂತೆ ಆಗಿತ್ತು. ಕಾರಣ, ನೀವು ನಿಮ್ಮನ್ನು ಮರೆತು ಇತರರಿಗಾಗಿ ಹೆಚ್ಚು ಬದುಕಿದ್ದೀರಿ. ಈಗ ಕಾಲ ಬದಲಾಗಿದೆ. ದೇವಿಯ ಕೃಪೆಯಿಂದ ನಿಮ್ಮ ಆತ್ಮಗೌರವ ಮತ್ತೆ ಎದ್ದು ಬರ್ತಾ ಇದೆ. ನಿಮ್ಮ ಮೌನವೇ ನಿಮ್ಮ ಶಕ್ತಿ, ನಿಮ್ಮ ಸಹನೆಯೇ ನಿಮ್ಮ ಆಯುಧ. ಈ ದಿನಗಳಲ್ಲಿ ಅನಾವಶ್ಯಕ ಮಾತುಕತೆ, ವಿವಾದಗಳಿಂದ ದೂರ ಇದ್ದಷ್ಟು ನಿಮ್ಮ ಜೀವನ ಸುಗಮವಾಗುತ್ತೆ. ಕೆಲವರು ನಿಮ್ಮ ಬಗ್ಗೆ ತಪ್ಪಾಗಿ ಮಾತನಾಡಬಹುದು, ಆದರೆ ಸತ್ಯಕ್ಕೆ ಸಮಯ ಬೇಕು, ಅದು ತಾನೇ ಹೊರಬರುತ್ತೆ. ಕೆಲಸದ ವಿಚಾರದಲ್ಲಿ ನಿಧಾನವಾದ ಪ್ರಗತಿ ಕಾಣಿಸಿದರೂ ಕೂಡ ಅದು ಗಟ್ಟಿ ನೆಲೆಯ ಮೇಲೆ ನಿಂತ ಪ್ರಗತಿಯನ್ನು ಆಗಿರುತ್ತೆ. ನೀವು ಕೇವಲ ತಾತ್ಕಾಲಿಕ ಒಂದು ಟೆಂಪ್ರವರಿ ಲಾಭದ ಹಿಂದೆ ಹೋಗೋದಕ್ಕೆ ಹೋಗಬೇಡಿ, ಅದರ ಹಿಂದೆ ಓಡಬೇಡಿ. ದೀರ್ಘಕಾಲದ ಸ್ಥಿರತೆಯ ಕಡೆ ಗಮನವನ್ನು ಹರಿಸಿ. ಹಣಕಾಸಿನ ವಿಷಯದಲ್ಲಿ ನಿಯಂತ್ರಣ ಬಹಳ ಮುಖ್ಯ. ಸಾಲ ಕೊಡೋದು, ಸಾಲ ಪಡೆಯೋದು ಎರಡನ್ನೂ ಕೂಡ ಬಿಟ್ಟುಬಿಡಿ. ಬಂದ ಪಾಠಗಳು ಎಂಬ ಸತ್ಯವನ್ನು ಈ ದಿನಗಳಲ್ಲಿ ನೀವು ಅರಿತಿದ್ದೀರಿ. ತುಲಾರಾಶಿಯವರು ಸದಾ ಸಮತೋಲನ ಪ್ರತೀಕ, ಆದರೆ ಇತ್ತೀಚೆಗೆ ಆ ಸಮತೋಲನವೇ ಕದಡಿದಂತೆ ಆಗಿತ್ತು. ಕಾರಣ, ನೀವು ನಿಮ್ಮನ್ನು ಮರೆತು ಇತರರಿಗಾಗಿ ಹೆಚ್ಚು ಬದುಕಿದ್ದೀರಿ. ಈಗ ಕಾಲ ಬದಲಾಗಿದೆ. ದೇವಿಯ ಕೃಪೆಯಿಂದ ನಿಮ್ಮ ಆತ್ಮಗೌರವ ಮತ್ತೆ ಎದ್ದು ಬರ್ತಾ ಇದೆ. ನಿಮ್ಮ ಮೌನವೇ ನಿಮ್ಮ ಶಕ್ತಿ, ನಿಮ್ಮ ಸಹನೆಯೇ ನಿಮ್ಮ ಆಯುಧ. ಈ ದಿನಗಳಲ್ಲಿ ಅನಾವಶ್ಯಕ ಮಾತುಕತೆ, ವಿವಾದಗಳಿಂದ ದೂರ ಇದ್ದಷ್ಟು ನಿಮ್ಮ ಜೀವನ ಸುಗಮವಾಗುತ್ತೆ. ಕೆಲವರು ನಿಮ್ಮ ಬಗ್ಗೆ ತಪ್ಪಾಗಿ ಮಾತನಾಡಬಹುದು, ಆದರೆ ಸತ್ಯಕ್ಕೆ ಸಮಯ ಬೇಕು, ಅದು ತಾನೇ ಹೊರಬರುತ್ತೆ. ಕೆಲಸದ ವಿಚಾರದಲ್ಲಿ ನಿಧಾನವಾದ ಪ್ರಗತಿ ಕಾಣಿಸಿದರೂ ಕೂಡ ಅದು ಗಟ್ಟಿ ನೆಲೆಯ ಮೇಲೆ ನಿಂತ ಪ್ರಗತಿಯನ್ನು ಆಗಿರುತ್ತೆ. ನೀವು ಕೇವಲ ತಾತ್ಕಾಲಿಕ ಒಂದು ಟೆಂಪ್ರವರಿ ಲಾಭದ ಹಿಂದೆ ಹೋಗೋದಕ್ಕೆ ಹೋಗಬೇಡಿ, ಅದರ ಹಿಂದೆ ಓಡಬೇಡಿ. ದೀರ್ಘಕಾಲದ ಸ್ಥಿರತೆಯ ಕಡೆ ಗಮನವನ್ನು ಹರಿಸಿ. ಹಣಕಾಸಿನ ವಿಷಯದಲ್ಲಿ ನಿಯಂತ್ರಣ ಬಹಳ ಮುಖ್ಯ. ಸಾಲ ಕೊಡೋದು, ಸಾಲ ಪಡೆಯೋದು ಎರಡನ್ನೂ ಕೂಡ ಬಿಟ್ಟುಬಿಡಿ. ಬಂದ ಪಾಠಗಳು ಎಂಬ ಸತ್ಯವನ್ನು ಈ ದಿನಗಳಲ್ಲಿ ನೀವು ಅರಿತಿದ್ದೀರಿ. ತುಲಾರಾಶಿಯವರು ಸದಾ ಸಮತೋಲನ ಪ್ರತೀಕ, ಆದರೆ ಇತ್ತೀಚೆಗೆ ಆ ಸಮತೋಲನವೇ ಕದಡಿದಂತೆ ಆಗಿತ್ತು. ಕಾರಣ, ನೀವು ನಿಮ್ಮನ್ನು ಮರೆತು ಇತರರಿಗಾಗಿ ಹೆಚ್ಚು ಬದುಕಿದ್ದೀರಿ. ಈಗ ಕಾಲ ಬದಲಾಗಿದೆ. ದೇವಿಯ ಕೃಪೆಯಿಂದ ನಿಮ್ಮ ಆತ್ಮಗೌರವ ಮತ್ತೆ ಎದ್ದು ಬರ್ತಾ ಇದೆ. ನಿಮ್ಮ ಮೌನವೇ ನಿಮ್ಮ ಶಕ್ತಿ, ನಿಮ್ಮ ಸಹನೆಯೇ ನಿಮ್ಮ ಆಯುಧ. ಈ ದಿನಗಳಲ್ಲಿ ಅನಾವಶ್ಯಕ ಮಾತುಕತೆ, ವಿವಾದಗಳಿಂದ ದೂರ ಇದ್ದಷ್ಟು ನಿಮ್ಮ ಜೀವನ ಸುಗಮವಾಗುತ್ತೆ. ಕೆಲವರು ನಿಮ್ಮ ಬಗ್ಗೆ ತಪ್ಪಾಗಿ ಮಾತನಾಡಬಹುದು, ಆದರೆ ಸತ್ಯಕ್ಕೆ ಸಮಯ ಬೇಕು, ಅದು ತಾನೇ ಹೊರಬರುತ್ತೆ. ಕೆಲಸದ ವಿಚಾರದಲ್ಲಿ ನಿಧಾನವಾದ ಪ್ರಗತಿ ಕಾಣಿಸಿದರೂ ಕೂಡ ಅದು ಗಟ್ಟಿ ನೆಲೆಯ ಮೇಲೆ ನಿಂತ ಪ್ರಗತಿಯನ್ನು ಆಗಿರುತ್ತೆ. ನೀವು ಕೇವಲ ತಾತ್ಕಾಲಿಕ ಒಂದು ಟೆಂಪ್ರವರಿ ಲಾಭದ ಹಿಂದೆ ಹೋಗೋದಕ್ಕೆ ಹೋಗಬೇಡಿ, ಅದರ ಹಿಂದೆ ಓಡಬೇಡಿ. ದೀರ್ಘಕಾಲದ ಸ್ಥಿರತೆಯ ಕಡೆ ಗಮನವನ್ನು ಹರಿಸಿ. ಹಣಕಾಸಿನ ವಿಷಯದಲ್ಲಿ ನಿಯಂತ್ರಣ ಬಹಳ ಮುಖ್ಯ. ಸಾಲ ಕೊಡೋದು, ಸಾಲ ಪಡೆಯೋದು ಎರಡನ್ನೂ ಕೂಡ ಬಿಟ್ಟುಬಿಡಿ. ಬಂದ ಪಾಠಗಳು ಎಂಬ ಸತ್ಯವನ್ನು ಈ ದಿನಗಳಲ್ಲಿ ನೀವು ಅರಿತಿದ್ದೀರಿ. ತುಲಾರಾಶಿಯವರು ಸದಾ ಸಮತೋಲನ ಪ್ರತೀಕ, ಆದರೆ ಇತ್ತೀಚೆಗೆ ಆ ಸಮತೋಲನವೇ ಕದಡಿದಂತೆ ಆಗಿತ್ತು. ಕಾರಣ, ನೀವು ನಿಮ್ಮನ್ನು ಮರೆತು ಇತರರಿಗಾಗಿ ಹೆಚ್ಚು ಬದುಕಿದ್ದೀರಿ. ಈಗ ಕಾಲ ಬದಲಾಗಿದೆ. ದೇವಿಯ ಕೃಪೆಯಿಂದ ನಿಮ್ಮ ಆತ್ಮಗೌರವ ಮತ್ತೆ ಎದ್ದು ಬರ್ತಾ ಇದೆ. ನಿಮ್ಮ ಮೌನವೇ ನಿಮ್ಮ ಶಕ್ತಿ, ನಿಮ್ಮ ಸಹನೆಯೇ ನಿಮ್ಮ ಆಯುಧ. ಈ ದಿನಗಳಲ್ಲಿ ಅನಾವಶ್ಯಕ ಮಾತುಕತೆ, ವಿವಾದಗಳಿಂದ ದೂರ ಇದ್ದಷ್ಟು ನಿಮ್ಮ ಜೀವನ ಸುಗಮವಾಗುತ್ತೆ. ಕೆಲವರು ನಿಮ್ಮ ಬಗ್ಗೆ ತಪ್ಪಾಗಿ ಮಾತನಾಡಬಹುದು, ಆದರೆ ಸತ್ಯಕ್ಕೆ ಸಮಯ ಬೇಕು,
ಅದು ತಾನೇ ಹೊರಬರುತ್ತೆ. ಕೆಲಸದ ವಿಚಾರದಲ್ಲಿ ನಿಧಾನವಾದ ಪ್ರಗತಿ ಕಾಣಿಸಿದರೂ ಕೂಡ ಅದು ಗಟ್ಟಿ ನೆಲೆಯ ಮೇಲೆ ನಿಂತ ಪ್ರಗತಿಯನ್ನು ಆಗಿರುತ್ತೆ. ನೀವು ಕೇವಲ ತಾತ್ಕಾಲಿಕ ಒಂದು ಟೆಂಪ್ರವರಿ ಲಾಭದ ಹಿಂದೆ ಹೋಗಬೇಡಿ, ಅದರ ಹಿಂದೆ ಓಡಬೇಡಿ. ದೀರ್ಘಕಾಲದ ಸ್ಥಿರತೆಯ ಕಡೆ ಗಮನವನ್ನು ಹರಿಸಿ. ಹಣಕಾಸಿನ ವಿಷಯದಲ್ಲಿ ನಿಯಂತ್ರಣ ಬಹಳ ಮುಖ್ಯ. ಸಾಲ ಕೊಡೋದು, ಸಾಲ ಪಡೆಯೋದು ಎರಡನ್ನೂ ಕೂಡ ಬಿಟ್ಟುಬಿಡಿ. ಬಂದ ಪಾಠಗಳು ಎಂಬ ಸತ್ಯವನ್ನು ಈ ದಿನಗಳನ್ನು ನೀವು ಅರಿತಿದ್ದೀರಿ. ತುಲಾರಾಶಿಯವರು ಸದಾ ಸಮತೋಲನ ಪ್ರತೀಕ, ಆದರೆ ಇತ್ತೀಚೆಗೆ ಆ ಸಮತೋಲನವೇ ಕದಡಿದಂತೆ ಆಗಿತ್ತು. ಕಾರಣ ನೀವು ನಿಮ್ಮನ್ನು ಮರೆತು ಇತರರಿಗಾಗಿ ಹೆಚ್ಚು ಬದುಕಿದ್ದೀರಿ. ಈಗ ಕಾಲ ಬದಲಾಗಿದೆ. ದೇವಿಯ ಕೃಪೆಯಿಂದ ನಿಮ್ಮ ಆತ್ಮಗೌರವ ಮತ್ತೆ ಎದ್ದು ಬರ್ತಾ ಇದೆ. ನಿಮ್ಮ ಮೌನವೇ ನಿಮ್ಮ ಶಕ್ತಿ, ನಿಮ್ಮ ಸಹನೆಯೇ ನಿಮ್ಮ ಆಯುಧ. ಈ ದಿನಗಳಲ್ಲಿ ಅನಾವಶ್ಯಕ ಮಾತುಕತೆ, ವಿವಾದಗಳಿಂದ ದೂರ ಇದ್ದಷ್ಟು ನಿಮ್ಮ ಜೀವನ ಸುಗಮವಾಗುತ್ತೆ. ಕೆಲವರು ನಿಮ್ಮ ಬಗ್ಗೆ ತಪ್ಪಾಗಿ ಮಾತನಾಡಬಹುದು, ಆದರೆ ಸತ್ಯಕ್ಕೆ ಸಮಯ ಬೇಕು, ಅದು ತಾನೇ ಹೊರಬರುತ್ತೆ. ಕೆಲಸದ ವಿಚಾರದಲ್ಲಿ ನಿಧಾನವಾದ ಪ್ರಗತಿ ಕಾಣಿಸಿದರೂ ಕೂಡ ಅದು ಗಟ್ಟಿ ನೆಲೆಯ ಮೇಲೆ ನಿಂತ ಪ್ರಗತಿಯನ್ನು ಆಗಿರುತ್ತೆ. ನೀವು ಕೇವಲ ತಾತ್ಕಾಲಿಕ ಒಂದು ಟೆಂಪ್ರವರಿ ಲಾಭದ ಹಿಂದೆ ಹೋಗಬೇಡಿ, ಅದರ ಹಿಂದೆ ಓಡಬೇಡಿ. ದೀರ್ಘಕಾಲದ ಸ್ಥಿರತೆಯ ಕಡೆ ಗಮನವನ್ನು ಹರಿಸಿ. ಹಣಕಾಸಿನ ವಿಷಯದಲ್ಲಿ ನಿಯಂತ್ರಣ ಬಹಳ ಮುಖ್ಯ. ಬಂದ ಪಾಠಗಳು ಸಾಲ ಕೊಡೋದು, ಸಾಲ ಪಡೆಯೋದು ಎರಡನ್ನೂ ಬಿಟ್ಟುಬಿಡಿ. ತುಲಾರಾಶಿಯವರು ಸದಾ ಸಮತೋಲನ ಪ್ರತೀಕ, ಆದರೆ ಇತ್ತೀಚೆಗೆ ಆ ಸಮತೋಲನವೇ ಕದಡಿದಂತೆ ಆಗಿತ್ತು. ಕಾರಣ ನೀವು ನಿಮ್ಮನ್ನು ಮರೆತು ಇತರರಿಗಾಗಿ ಹೆಚ್ಚು ಬದುಕಿದ್ದೀರಿ. ಈಗ ಕಾಲ ಬದಲಾಗಿದೆ. ದೇವಿಯ ಕೃಪೆಯಿಂದ ನಿಮ್ಮ ಆತ್ಮಗೌರವ ಮತ್ತೆ ಎದ್ದು ಬರ್ತಾ ಇದೆ. ನಿಮ್ಮ ಮೌನವೇ ನಿಮ್ಮ ಶಕ್ತಿ, ನಿಮ್ಮ ಸಹನೆಯೇ ನಿಮ್ಮ ಆಯುಧ. ಈ ದಿನಗಳಲ್ಲಿ ಅನಾವಶ್ಯಕ ಮಾತುಕತೆ, ವಿವಾದಗಳಿಂದ ದೂರ ಇದ್ದಷ್ಟು ನಿಮ್ಮ ಜೀವನ ಸುಗಮವಾಗುತ್ತೆ. ಕೆಲವರು ನಿಮ್ಮ ಬಗ್ಗೆ ತಪ್ಪಾಗಿ ಮಾತನಾಡಬಹುದು, ಆದರೆ ಸತ್ಯಕ್ಕೆ ಸಮಯ ಬೇಕು, ಅದು ತಾನೇ ಹೊರಬರುತ್ತೆ. ಕೆಲಸದ ವಿಚಾರದಲ್ಲಿ ನಿಧಾನವಾದ ಪ್ರಗತಿ ಕಾಣಿಸಿದರೂ ಕೂಡ ಅದು ಗಟ್ಟಿ ನೆಲೆಯ ಮೇಲೆ ನಿಂತ ಪ್ರಗತಿಯನ್ನು ಆಗಿರುತ್ತೆ. ನೀವು ಕೇವಲ ತಾತ್ಕಾಲಿಕ ಒಂದು ಟೆಂಪ್ರವರಿ ಲಾಭದ ಹಿಂದೆ ಹೋಗಬೇಡಿ, ಅದರ ಹಿಂದೆ ಓಡಬೇಡಿ. ದೀರ್ಘಕಾಲದ ಸ್ಥಿರತೆಯ ಕಡೆ ಗಮನವನ್ನು ಹರಿಸಿ. ಹಣಕಾಸಿನ ವಿಷಯದಲ್ಲಿ ನಿಯಂತ್ರಣ ಬಹಳ ಮುಖ್ಯ. ಸಾಲ ಕೊಡೋದು, ಸಾಲ ಪಡೆಯೋದು ಎರಡನ್ನೂ ಕೂಡ ಬಿಟ್ಟುಬಿಡಿ. ಬಂದ ಪಾಠಗಳು ಎಂಬ ಸತ್ಯವನ್ನು ಈ ದಿನಗಳನ್ನು ನೀವು ಅರಿತಿದ್ದೀರಿ. ತುಲಾರಾಶಿಯವರು ಸದಾ ಸಮತೋಲನ ಪ್ರತೀಕ, ಆದರೆ ಇತ್ತೀಚೆಗೆ ಆ ಸಮತೋಲನವೇ ಕದಡಿದಂತೆ ಆಗಿತ್ತು. ಕಾರಣ ನೀವು ನಿಮ್ಮನ್ನು ಮರೆತು ಇತರರಿಗಾಗಿ ಹೆಚ್ಚು ಬದುಕಿದ್ದೀರಿ. ಈಗ ಕಾಲ ಬದಲಾಗಿದೆ. ದೇವಿಯ ಕೃಪೆಯಿಂದ ನಿಮ್ಮ ಆತ್ಮಗೌರವ ಮತ್ತೆ ಎದ್ದು ಬರ್ತಾ ಇದೆ. ನಿಮ್ಮ ಮೌನವೇ ನಿಮ್ಮ ಶಕ್ತಿ, ನಿಮ್ಮ ಸಹನೆಯೇ ನಿಮ್ಮ ಆಯುಧ. ಈ ದಿನಗಳಲ್ಲಿ ಅನಾವಶ್ಯಕ ಮಾತುಕತೆ, ವಿವಾದಗಳಿಂದ ದೂರ ಇದ್ದಷ್ಟು ನಿಮ್ಮ ಜೀವನ ಸುಗಮವಾಗುತ್ತೆ. ಕೆಲವರು ನಿಮ್ಮ ಬಗ್ಗೆ ತಪ್ಪಾಗಿ ಮಾತನಾಡಬಹುದು, ಆದರೆ ಸತ್ಯಕ್ಕೆ ಸಮಯ ಬೇಕು, ಅದು ತಾನೇ ಹೊರಬರುತ್ತೆ. ಕೆಲಸದ ವಿಚಾರದಲ್ಲಿ ನಿಧಾನವಾದ ಪ್ರಗತಿ ಕಾಣಿಸಿದರೂ ಕೂಡ ಅದು ಗಟ್ಟಿ ನೆಲೆಯ ಮೇಲೆ ನಿಂತ ಪ್ರಗತಿಯನ್ನು ಆಗಿರುತ್ತೆ. ನೀವು ಕೇವಲ ತಾತ್ಕಾಲಿಕ ಒಂದು ಟೆಂಪ್ರವರಿ ಲಾಭದ ಹಿಂದೆ ಹೋಗಬೇಡಿ, ಅದರ ಹಿಂದೆ ಓಡಬೇಡಿ. ದೀರ್ಘಕಾಲದ ಸ್ಥಿರತೆಯ ಕಡೆ ಗಮನವನ್ನು ಹರಿಸಿ. ಹಣಕಾಸಿನ ವಿಷಯದಲ್ಲಿ ನಿಯಂತ್ರಣ ಬಹಳ ಮುಖ್ಯ. ಬಂದ ಪಾಠಗಳು ಎಂಬ ಸತ್ಯವನ್ನು ಸಾಲ ಕೊಡೋದು, ಸಾಲ ಪಡೆಯೋದು ಎರಡನ್ನೂ ಕೂಡ ಬಿಟ್ಟುಬಿಡಿ. ತುಲಾರಾಶಿಯವರು ಸದಾ ಸಮತೋಲನ ಪ್ರತೀಕ, ಆದರೆ ಇತ್ತೀಚೆಗೆ ಆ ಸಮತೋಲನವೇ ಕದಡಿದಂತೆ ಆಗಿತ್ತು. ಕಾರಣ ನೀವು ನಿಮ್ಮನ್ನು ಮರೆತು ಇತರರಿಗಾಗಿ ಹೆಚ್ಚು ಬದುಕಿದ್ದೀರಿ. ಈಗ ಕಾಲ ಬದಲಾಗಿದೆ. ದೇವಿಯ ಕೃಪೆಯಿಂದ ನಿಮ್ಮ ಆತ್ಮಗೌರವ ಮತ್ತೆ ಎದ್ದು ಬರ್ತಾ ಇದೆ. ನಿಮ್ಮ ಮೌನವೇ ನಿಮ್ಮ ಶಕ್ತಿ, ನಿಮ್ಮ ಸಹನೆಯೇ ನಿಮ್ಮ ಆಯುಧ. ಈ ದಿನಗಳಲ್ಲಿ ಅನಾವಶ್ಯಕ ಮಾತುಕತೆ, ವಿವಾದಗಳಿಂದ ದೂರ ಇದ್ದಷ್ಟು ನಿಮ್ಮ ಜೀವನ ಸುಗಮವಾಗುತ್ತೆ. ಕೆಲವರು ನಿಮ್ಮ ಬಗ್ಗೆ ತಪ್ಪಾಗಿ ಮಾತನಾಡಬಹುದು, ಆದರೆ ಸತ್ಯಕ್ಕೆ ಸಮಯ ಬೇಕು, ಅದು ತಾನೇ ಹೊರಬರುತ್ತೆ. ಕೆಲಸದ ವಿಚಾರದಲ್ಲಿ ನಿಧಾನವಾದ ಪ್ರಗತಿ ಕಾಣಿಸಿದರೂ ಕೂಡ ಅದು ಗಟ್ಟಿ ನೆಲೆಯ ಮೇಲೆ ನಿಂತ ಪ್ರಗತಿಯನ್ನು ಆಗಿರುತ್ತೆ. ನೀವು ಕೇವಲ ತಾತ್ಕಾಲಿಕ ಒಂದು ಟೆಂಪ್ರವರಿ ಲಾಭದ ಹಿಂದೆ ಹೋಗಬೇಡಿ, ಅದರ ಹಿಂದೆ ಓಡಬೇಡಿ. ದೀರ್ಘಕಾಲದ ಸ್ಥಿರತೆಯ ಕಡೆ ಗಮನವನ್ನು ಹರಿಸಿ. ಹಣಕಾಸಿನ ವಿಷಯದಲ್ಲಿ ನಿಯಂತ್ರಣ ಬಹಳ ಮುಖ್ಯ.
ಸಾಲ ಕೊಡೋದು, ಸಾಲ ಪಡೆಯೋದು ಎರಡನ್ನೂ ಕೂಡ ಬಿಟ್ಟುಬಿಡಿ. ಬಂದ ಪಾಠಗಳು ಎಂಬ ಸತ್ಯವನ್ನು ಈ ದಿನಗಳನ್ನು ನೀವು ಅರಿತಿದ್ದೀರಿ. ತುಲಾರಾಶಿಯವರು ಸದಾ ಸಮತೋಲನ ಪ್ರತೀಕ, ಆದರೆ ಇತ್ತೀಚೆಗೆ ಆ ಸಮತೋಲನವೇ ಕದಡಿದಂತೆ ಆಗಿತ್ತು. ಕಾರಣ ನೀವು ನಿಮ್ಮನ್ನು ಮರೆತು ಇತರರಿಗಾಗಿ ಹೆಚ್ಚು ಬದುಕಿದ್ದೀರಿ. ಈಗ ಕಾಲ ಬದಲಾಗಿದೆ. ದೇವಿಯ ಕೃಪೆಯಿಂದ ನಿಮ್ಮ ಆತ್ಮಗೌರವ ಮತ್ತೆ ಎದ್ದು ಬರ್ತಾ ಇದೆ. ನಿಮ್ಮ ಮೌನವೇ ನಿಮ್ಮ ಶಕ್ತಿ, ನಿಮ್ಮ ಸಹನೆಯೇ ನಿಮ್ಮ ಆಯುಧ. ಈ ದಿನಗಳಲ್ಲಿ ಅನಾವಶ್ಯಕ ಮಾತುಕತೆ, ವಿವಾದಗಳಿಂದ ದೂರ ಇದ್ದಷ್ಟು ನಿಮ್ಮ ಜೀವನ ಸುಗಮವಾಗುತ್ತೆ. ಕೆಲವರು ನಿಮ್ಮ ಬಗ್ಗೆ ತಪ್ಪಾಗಿ ಮಾತನಾಡಬಹುದು, ಆದರೆ ಸತ್ಯಕ್ಕೆ ಸಮಯ ಬೇಕು, ಅದು ತಾನೇ ಹೊರಬರುತ್ತೆ. ಕೆಲಸದ ವಿಚಾರದಲ್ಲಿ ನಿಧಾನವಾದ ಪ್ರಗತಿ ಕಾಣಿಸಿದರೂ ಕೂಡ ಅದು ಗಟ್ಟಿ ನೆಲೆಯ ಮೇಲೆ ನಿಂತ ಪ್ರಗತಿಯನ್ನು ಆಗಿರುತ್ತೆ. ನೀವು ಕೇವಲ ತಾತ್ಕಾಲಿಕ ಒಂದು ಟೆಂಪ್ರವರಿ ಲಾಭದ ಹಿಂದೆ ಹೋಗಬೇಡಿ, ಅದರಿಂದ ಓಡಬೇಡಿ. ದೀರ್ಘಕಾಲದ ಸ್ಥಿರತೆಯ ಕಡೆ ಗಮನವನ್ನು ಹರಿಸಿ. ಹಣಕಾಸಿನ ವಿಷಯದಲ್ಲಿ ನಿಯಂತ್ರಣ ಬಹಳ ಮುಖ್ಯ. ಸಾಲ ಕೊಡೋದು, ಸಾಲ ಪಡೆಯೋದು ಎರಡನ್ನೂ ಕೂಡ ಬಿಟ್ಟುಬಿಡಿ. ಬಂದ ಪಾಠಗಳು ಎಂಬ ಸತ್ಯವನ್ನು ಈ ದಿನಗಳನ್ನು ನೀವು ಅರಿತಿದ್ದೀರಿ. ತುಲಾರಾಶಿಯವರು ಸದಾ ಸಮತೋಲನ ಪ್ರತೀಕ, ಆದರೆ ಇತ್ತೀಚೆಗೆ ಆ ಸಮತೋಲನವೇ ಕದಡಿದಂತೆ ಆಗಿತ್ತು. ಕಾರಣ ನೀವು ನಿಮ್ಮನ್ನು ಮರೆತು ಇತರರಿಗಾಗಿ ಹೆಚ್ಚು ಬದುಕಿದ್ದೀರಿ. ಈಗ ಕಾಲ ಬದಲಾಗಿದೆ. ದೇವಿಯ ಕೃಪೆಯಿಂದ ನಿಮ್ಮ ಆತ್ಮಗೌರವ ಮತ್ತೆ ಎದ್ದು ಬರ್ತಾ ಇದೆ. ನಿಮ್ಮ ಮೌನವೇ ನಿಮ್ಮ ಶಕ್ತಿ, ನಿಮ್ಮ ಸಹನೆಯೇ ನಿಮ್ಮ ಆಯುಧ. ಈ ದಿನಗಳಲ್ಲಿ ಅನಾವಶ್ಯಕ ಮಾತುಕತೆ, ವಿವಾದಗಳಿಂದ ದೂರ ಇದ್ದಷ್ಟು ನಿಮ್ಮ ಜೀವನ ಸುಗಮವಾಗುತ್ತೆ. ಕೆಲವರು ನಿಮ್ಮ ಬಗ್ಗೆ ತಪ್ಪಾಗಿ ಮಾತನಾಡಬಹುದು, ಆದರೆ ಸತ್ಯಕ್ಕೆ ಸಮಯ ಬೇಕು, ಅದು ತಾನೇ ಹೊರಬರುತ್ತೆ. ಕೆಲಸದ ವಿಚಾರದಲ್ಲಿ ನಿಧಾನವಾದ ಪ್ರಗತಿ ಕಾಣಿಸಿದರೂ ಕೂಡ ಅದು ಗಟ್ಟಿ ನೆಲೆಯ ಮೇಲೆ ನಿಂತ ಪ್ರಗತಿಯನ್ನು ಆಗಿರುತ್ತೆ. ನೀವು ಕೇವಲ ತಾತ್ಕಾಲಿಕ ಒಂದು ಟೆಂಪ್ರವರಿ ಲಾಭದ ಹಿಂದೆ ಹೋಗಬೇಡಿ, ಅದರಿಂದ ಓಡಬೇಡಿ. ದೀರ್ಘಕಾಲದ ಸ್ಥಿರತೆಯ ಕಡೆ ಗಮನವನ್ನು ಹರಿಸಿ. ಹಣಕಾಸಿನ ವಿಷಯದಲ್ಲಿ ನಿಯಂತ್ರಣ ಬಹಳ ಮುಖ್ಯ. ಸಾಲ ಕೊಡೋದು, ಸಾಲ ಪಡೆಯೋದು ಎರಡನ್ನೂ ಕೂಡ ಬಿಟ್ಟುಬಿಡಿ. ಬಂದ ಪಾಠಗಳು ಎಂಬ ಸತ್ಯವನ್ನು ಈ ದಿನಗಳನ್ನು ನೀವು ಅರಿತಿದ್ದೀರಿ. ತುಲಾರಾಶಿಯವರು ಸದಾ ಸಮತೋಲನ ಪ್ರತೀಕ, ಆದರೆ ಇತ್ತೀಚೆಗೆ ಆ ಸಮತೋಲನವೇ ಕದಡಿದಂತೆ ಆಗಿತ್ತು. ಕಾರಣ ನೀವು ನಿಮ್ಮನ್ನು ಮರೆತು ಇತರರಿಗಾಗಿ ಹೆಚ್ಚು ಬದುಕಿದ್ದೀರಿ. ಈಗ ಕಾಲ ಬದಲಾಗಿದೆ. ದೇವಿಯ ಕೃಪೆಯಿಂದ ನಿಮ್ಮ ಆತ್ಮಗೌರವ ಮತ್ತೆ ಎದ್ದು ಬರ್ತಾ ಇದೆ. ನಿಮ್ಮ ಮೌನವೇ ನಿಮ್ಮ ಶಕ್ತಿ, ನಿಮ್ಮ ಸಹನೆಯೇ ನಿಮ್ಮ ಆಯುಧ. ಈ ದಿನಗಳಲ್ಲಿ ಅನಾವಶ್ಯಕ ಮಾತುಕತೆ, ವಿವಾದಗಳಿಂದ ದೂರ ಇದ್ದಷ್ಟು ನಿಮ್ಮ ಜೀವನ ಸುಗಮವಾಗುತ್ತೆ. ಕೆಲವರು ನಿಮ್ಮ ಬಗ್ಗೆ ತಪ್ಪಾಗಿ ಮಾತನಾಡಬಹುದು, ಆದರೆ ಸತ್ಯಕ್ಕೆ ಸಮಯ ಬೇಕು, ಅದು ತಾನೇ ಹೊರಬರುತ್ತೆ. ಕೆಲಸದ ವಿಚಾರದಲ್ಲಿ ನಿಧಾನವಾದ ಪ್ರಗತಿ ಕಾಣಿಸಿದರೂ ಕೂಡ ಅದು ಗಟ್ಟಿ ನೆಲೆಯ ಮೇಲೆ ನಿಂತ ಪ್ರಗತಿಯನ್ನು ಆಗಿರುತ್ತೆ. ನೀವು ಕೇವಲ ತಾತ್ಕಾಲಿಕ ಒಂದು ಟೆಂಪ್ರವರಿ ಲಾಭದ ಹಿಂದೆ ಹೋಗಬೇಡಿ, ಅದರಿಂದ ಓಡಬೇಡಿ. ದೀರ್ಘಕಾಲದ ಸ್ಥಿರತೆಯ ಕಡೆ ಗಮನವನ್ನು ಹರಿಸಿ. ಹಣಕಾಸಿನ ವಿಷಯದಲ್ಲಿ ನಿಯಂತ್ರಣ ಬಹಳ ಮುಖ್ಯ. ಸಾಲ ಕೊಡೋದು, ಸಾಲ ಪಡೆಯೋದು ಎರಡನ್ನೂ ಕೂಡ ಬಿಟ್ಟುಬಿಡಿ. ಬಂದ ಪಾಠಗಳು ಎಂಬ ಸತ್ಯವನ್ನು ಈ ದಿನಗಳನ್ನು ನೀವು ಅರಿತಿದ್ದೀರಿ. ತುಲಾರಾಶಿಯವರು ಸದಾ ಸಮತೋಲನ ಪ್ರತೀಕ, ಆದರೆ ಇತ್ತೀಚೆಗೆ ಆ ಸಮತೋಲನವೇ ಕದಡಿದಂತೆ ಆಗಿತ್ತು. ಕಾರಣ ನೀವು ನಿಮ್ಮನ್ನು ಮರೆತು ಇತರರಿಗಾಗಿ ಹೆಚ್ಚು ಬದುಕಿದ್ದೀರಿ. ಈಗ ಕಾಲ ಬದಲಾಗಿದೆ. ದೇವಿಯ ಕೃಪೆಯಿಂದ ನಿಮ್ಮ ಆತ್ಮಗೌರವ ಮತ್ತೆ ಎದ್ದು ಬರ್ತಾ ಇದೆ. ನಿಮ್ಮ ಮೌನವೇ ನಿಮ್ಮ ಶಕ್ತಿ, ನಿಮ್ಮ ಸಹನೆಯೇ ನಿಮ್ಮ ಆಯುಧ. ಈ ದಿನಗಳಲ್ಲಿ ಅನಾವಶ್ಯಕ ಮಾತುಕತೆ, ವಿವಾದಗಳಿಂದ ದೂರ ಇದ್ದಷ್ಟು ನಿಮ್ಮ ಜೀವನ ಸುಗಮವಾಗುತ್ತೆ. ಕೆಲವರು ನಿಮ್ಮ ಬಗ್ಗೆ ತಪ್ಪಾಗಿ ಮಾತನಾಡಬಹುದು, ಆದರೆ ಸತ್ಯಕ್ಕೆ ಸಮಯ ಬೇಕು, ಅದು ತಾನೇ ಹೊರಬರುತ್ತೆ. ಕೆಲಸದ ವಿಚಾರದಲ್ಲಿ ನಿಧಾನವಾದ ಪ್ರಗತಿ ಕಾಣಿಸಿದರೂ ಕೂಡ ಅದು ಗಟ್ಟಿ ನೆಲೆಯ ಮೇಲೆ ನಿಂತ ಪ್ರಗತಿಯನ್ನು ಆಗಿರುತ್ತೆ. ನೀವು ಕೇವಲ ತಾತ್ಕಾಲಿಕ ಒಂದು ಟೆಂಪ್ರವರಿ ಲಾಭದ ಹಿಂದೆ ಹೋಗಬೇಡಿ, ಅದರಿಂದ ಓಡಬೇಡಿ. ದೀರ್ಘಕಾಲದ ಸ್ಥಿರತೆಯ ಕಡೆ ಗಮನವನ್ನು ಹರಿಸಿ. ಹಣಕಾಸಿನ ವಿಷಯದಲ್ಲಿ ನಿಯಂತ್ರಣ ಬಹಳ ಮುಖ್ಯ. ಸಾಲ ಕೊಡೋದು, ಸಾಲ ಪಡೆಯೋದು ಎರಡನ್ನೂ ಕೂಡ ಬಿಟ್ಟುಬಿಡಿ. ಬಂದ ಪಾಠಗಳು ಎಂಬ ಸತ್ಯವನ್ನು ಈ ದಿನಗಳನ್ನು ನೀವು ಅರಿತಿದ್ದೀರಿ.
ತುಲಾರಾಶಿಯವರು ಸದಾ ಸಮತೋಲನ ಪ್ರತೀಕ, ಆದರೆ ಇತ್ತೀಚೆಗೆ ಆ ಸಮತೋಲನವೇ ಕದಡಿದಂತೆ ಆಗಿತ್ತು. ಕಾರಣ ನೀವು ನಿಮ್ಮನ್ನು ಮರೆತು ಇತರರಿಗಾಗಿ ಹೆಚ್ಚು ಬದುಕಿದ್ದೀರಿ. ಈಗ ಕಾಲ ಬದಲಾಗಿದೆ. ದೇವಿಯ ಕೃಪೆಯಿಂದ ನಿಮ್ಮ ಆತ್ಮಗೌರವ ಮತ್ತೆ ಎದ್ದು ಬರ್ತಾ ಇದೆ. ನಿಮ್ಮ ಮೌನವೇ ನಿಮ್ಮ ಶಕ್ತಿ, ನಿಮ್ಮ ಸಹನೆಯೇ ನಿಮ್ಮ ಆಯುಧ. ಈ ದಿನಗಳಲ್ಲಿ ಅನಾವಶ್ಯಕ ಮಾತುಕತೆ, ವಿವಾದಗಳಿಂದ ದೂರ ಇದ್ದಷ್ಟು ನಿಮ್ಮ ಜೀವನ ಸುಗಮವಾಗುತ್ತೆ. ಕೆಲವರು ನಿಮ್ಮ ಬಗ್ಗೆ ತಪ್ಪಾಗಿ ಮಾತನಾಡಬಹುದು.